ಪಾರ್ಲಿಮೆಂಟ್ ಒಳಗಡೆ ಒಂದು ಕಾನೂನನ್ನು ತಗೊಂಡ್ಬಂದು, ಆದ್ರೆ ನಮ್ಮ ದೇಶದಲ್ಲಿ ಗಾಂಧೀಜಿಯವರ ಹೆಸರನ್ನ ಈ ದಿನ ಶಿವಮೊಗ್ಗ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಗಾಂಧಿ ಪ್ರತಿಮೆ ಎದುರು ಉಪವಾಸ ಸತ್ಯಾಗ್ರಹವನ್ನು ಮಾಡ್ತಾ ಇದ್ದೀವಿ. ನಮ್ಮ ACC ಮತ್ತು KPCCಯ ಆದೇಶದ ಪ್ರಕಾರ ನಾವು ನಮ್ಮ ಜಿಲ್ಲೆಗಳಲ್ಲಿ ನಮ್ಮ ತಾಲೂಕುಗಳಲ್ಲಿ ಒಂದು ದಿನದ ಉಪವಾಸ ಸತ್ಯಾಗ್ರಹವನ್ನು ಮಾಡಬೇಕು. ಗಾಂಧೀಜಿಯವರ ಪ್ರತಿಮೆ ಅಥವಾ ಅಂಬೇಡ್ಕರ್ ಅವರ ಪ್ರತಿಮೆ ಕೆಳಗಡೆ ಮಾಡಬೇಕು ಅಂತೇಳಿ ನಮಗೆ ಆದೇಶವನ್ನು ಕೊಟ್ಟಿದ್ದರು. ಕಾರಣ ಇಷ್ಟೇ, ಏನು 2005ರಲ್ಲಿ ಮನ್ನರೇಗಾ ಕಾರ್ಯಕ್ರಮ ನಮ್ಮ ಕೇಂದ್ರ ಸರ್ಕಾರ ಆವಾಗಿದ್ದಂಥ ಸಂದರ್ಭದಲ್ಲಿ ದಿವಂಗತ ಮನಮೋಹನ್ ಸಿಂಗ್ ಅವರು ಮತ್ತು ನಮ್ಮ ನಾಯಕಿಯಾದಂಥ ಸೋನಿಯಾ ಗಾಂಧಿಯವರು ಆ ಒಂದು ಕಾನೂನನ್ನು ತಗೊಂಬಂದು ಈ ದೇಶದ ಜನರಿಗೆ, ಕೂಲಿ ಕಾರ್ಮಿಕರಿಗೆ, ಗ್ರಾಮೀಣ ಭಾಗದಲ್ಲಿರುವಂಥ ನಮ್ಮೆಲ್ಲ ಕೃಷಿ ಕಾರ್ಮಿಕರಿಗೆ ಎಲ್ರಿಗೂ ಇವತ್ತು ಆ ಒಂದು ಕೆಲಸಗಳನ್ನ ಕೊಡಬೇಕು. ಒಂದು ವರ್ಷದಲ್ಲಿ 100 ದಿನ ಕಡ್ಡಾಯವಾಗಿ ಕೆಲಸ ಕೊಡುವಂಥ ಒಂದು ಉದ್ಯೋಗ ಖಾತ್ರಿ ಯೋಜನೆಯನ್ನು ತಗೊಂಬಂದಿದ್ವಿ. ಇವತ್ತು ಆ ಉದ್ಯೋಗ ಖಾತ್ರಿ ಯೋಜನೆಗೆ ಮಹಾತ್ಮ ಗಾಂಧೀಜಿಯವರ ಹೆಸರಿಟ್ಟಿದ್ವಿ. ಆ ಹೆಸರನ್ನು ಇವತ್ತು ತೆಗೆದು ಏನು ಬೇರೆ ಬೇರೆ ಹೆಸರಿಡ್ತಾ ಇದ್ದಾರೆ. ನಮಗೆ ಹೆಸರಿನ ಬಗ್ಗೆ ನಮ್ದಿಲ್ಲ, ಯಾಕಂದ್ರೆ ಇವರು ಮಹಾತ್ಮ ಗಾಂಧೀಜಿಯವ್ರನ್ನ ಕೊಂದಂಥವ್ರು. ಇವರು ಗಾಂಧೀಜಿಯವರ ಹೆಸರನ್ನು ತೆಗೆದುಬಿಟ್ರೆ ಗಾಂಧೀಜಿಯವರನ್ನ ಜನ ಮರೆತು ಹೋಗ್ತಾರೆ ಅಂತ ಅವ್ರು ತಿಳ್ಕೊಂಡಿದ್ದಾರೆ. ಅದು ತಪ್ಪು. ಈ ದೇಶದ ಜನರು ಯಾವತ್ತೂ ಈ ಗಾಂಧೀಜಿಯವರನ್ನ ನೆನಪು ಇಟ್ಕೊಂಡೇ ಇರ್ತಾರೆ, ಯಾಕೆಂದರೆ ಅವರು ಅಹಿಂಸೆಯಿಂದ ನಮಗೆ ಸ್ವಾತಂತ್ರ್ಯವನ್ನು ತಮ್ಮನ್ನು ಕೊಟ್ಟಿದ್ದಾರೆ. ಹಾಗಾಗಿ ಇವತ್ತು ಅವರ ಹೆಸರು ಯಾವತ್ತೂ ಅಜರಾಮರವಾಗಿ ನಮ್ದಿರುತ್ತೆ. ನಮಗೇನು ಅಂತ ಹೇಳಿದ್ರೆ, ಈ ನಮ್ಮ ನರೇಗಾ ಹಿಂದಿನ ಏನಿತ್ತು ಮನ್ರೇಗಾ, ಅದೇ ಥರನೇ ಉಳಿಬೇಕು. ಅದೇ ಥರನೇ 10% ರಾಜ್ಯ ಸರ್ಕಾರದ ಶೇರ್ ಇರಬೇಕು, 90% ಕೇಂದ್ರ ಸರ್ಕಾರದ ಶೇರ್ ಇರಬೇಕು. ಅದೇ ಥರ ನಾವು ಎಲ್ಲ ಜನರಿಗೆ ಯಾವಾಗ ಕೆಲಸ ಕೇಳಿದ್ರು ಅವಾಗ ಕೆಲಸ ಕೊಡಬೇಕು ಅನ್ನೋ ರೀತಿಯಲ್ಲಿ ಏನು ಪುನಃಸ್ಥಾಪನೆ ಆಗಬೇಕು ಅಂತೇಳಿ ನಮ್ಮ ಹೋರಾಟ. ಇದು ಮೊದಲನೇ ಹಂತದ ಹೋರಾಟ. ಇವತ್ತು ಬೆಳಗ್ಗೆ 10 ಗಂಟೆಗೆ ಆರಂಭ ಆಗಿದೆ. ಸಂಜೆ 5 ಗಂಟೆವರೆಗೂ ಈ ಹೋರಾಟ ಉಪವಾಸ ಸತ್ಯಾಗ್ರಹ ನಡೆಯುತ್ತೆ ಎಲ್ಲರಿಗೆ.